ಹಲೋ ಫ್ರೆಂಡ್ಸ್, ನಮಸ್ತೆ. ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಫ್ರೆಂಡ್ಸ್, ಯುಗಾದಿ ಹಬ್ಬದ ಸಂದರ್ಭದಲ್ಲಿ ನಾವು ನೆನಪಿನಲ್ಲಿ ಇಡಬೇಕಾದಂತಹ ಇಂಗ್ಲಿಷ್ ಪದಗಳು ಮತ್ತು ನಾವು ಯುಗಾದಿ ಟೈಮ್ ನಲ್ಲಿ ಬಳಸಬಹುದಾದಂತಹ ಇಂಗ್ಲಿಷ್ ವಾಕ್ಯಗಳನ್ನ ಈ ವಿಡಿಯೋದಲ್ಲಿ ಕಲಿಯೋಣ. ಮೊದಲಿಗೆ ಫ್ರೆಂಡ್ಸ್, ಪದಗಳು, ಶಬ್ದಗಳು. ಫಸ್ಟ್ ವರ್ಡ್ ಫೆಸ್ಟಿವಲ್ ಅಂತಂದ್ರೆ ಹಬ್ಬ, ಹರಿದಿನ. ಸೆಲೆಬ್ರೇಷನ್ ಅಂತಂದ್ರೆ ಆಚರಣೆ. ಟ್ರೆಡಿಷನ್ ಅಂತಂದ್ರೆ ಸಂಪ್ರದಾಯ. ಕಲ್ಚರ್ ಅಂತಂದ್ರೆ ಸಂಸ್ಕೃತಿ. ಪ್ರಾಸ್ಪ್ಯಾರಿಟಿ ಅಂತಂದ್ರೆ ಸಮೃದ್ಧಿ. ಸ್ಪ್ರಿಂಗ್ ಅಂತಂದ್ರೆ ವಸಂತ. ಫ್ರೆಂಡ್ಸ್, ವಸಂತದ ಆರಂಭದಲ್ಲಿ ನಾವು ಯುಗಾದಿ ಹಬ್ಬವನ್ನ ಆಚರಿಸ್ತೀವಿ. ಈ ಕಾಲಕ್ಕೆ ಇಂಗ್ಲಿಷ್ ನಲ್ಲಿ ಸ್ಪ್ರಿಂಗ್ ಅಂತ ಕರಿತೀವಿ ಫ್ರೆಂಡ್ಸ್. ನೆಕ್ಸ್ಟ್ ಪದ ನೀಮ್. ನೆಕ್ಸ್ಟ್ ಪದ ನೀಮ್. ನೆಕ್ಸ್ಟ್ ಪದ ಫ್ರೆಂಡ್ಸ್ ನೀಮ್ ಅಂತಂದ್ರೆ ಬೇವು. ಜಾಗರಿ ಅಂತಂದ್ರೆ ಬೆಲ್ಲ. ಸೊ ಬೇವು, ಬೆಲ್ಲ, ನೀಮ್ ಅಂಡ್ ಜಾಗರಿ. ಮ್ಯಾಂಗೋ ಲೀವ್ಸ್ ಅಂತಂದ್ರೆ ಮಾವಿನ ಎಲೆ. ಡೆಕೋರೇಷನ್ಸ್ ಅಂತಂದ್ರೆ ಅಲಂಕಾರ. ಬ್ಲೆಸ್ಸಿಂಗ್ಸ್ ಅಂತಂದ್ರೆ ಆಶೀರ್ವಾದ. ಪ್ರೇಯರ್ಸ್ ಅಂತಂದ್ರೆ ಪ್ರಾರ್ಥನೆಗಳು. ಫ್ರೆಂಡ್ಸ್, ಈಗ ಹೊಸ ಹೊಸ ಇಂಗ್ಲಿಷ್ ವಾಕ್ಯಗಳನ್ನ ಫ್ರೆಂಡ್ಸ್ ಈಗ ಯುಗಾದಿ ಸಂದರ್ಭದಲ್ಲಿ ನಾವು ಬಳಸಬಹುದಾದಂತಹ ಇಂಗ್ಲಿಷ್ ವಾಕ್ಯಗಳನ್ನ ಕಲಿಯೋಣ. ಮೊದಲನೇ ವಾಕ್ಯ, ಯುಗಾದಿ ಇಸ್ ಎ ಟೈಮ್ ಫಾರ್ ನ್ಯೂ ಬಿಗಿನಿಂಗ್ಸ್ ಅಂತಂದ್ರೆ ಯುಗಾದಿ ಹೊಸ ಆರಂಭಗಳ ಸಮಯ. ಹೊಸ ಹೊಸ ಕೆಲಸಗಳನ್ನ ಆರಂಭಿಸೋದಕ್ಕೆ ಇದು ಬೆಸ್ಟ್ ಟೈಮ್ ಅಂತ ಇಂಗ್ಲಿಷ್ ಅಲ್ಲಿ ಹೇಳೋದಕ್ಕೆ ಯುಗಾದಿ ಇಸ್ ಎ ಟೈಮ್ ಫಾರ್ ನ್ಯೂ ಬಿಗಿನಿಂಗ್ಸ್. ಎಂಜಾಯ್ ದ ಫೆಸ್ಟಿವಲ್ ಅಂತಂದ್ರೆ ಹಬ್ಬವನ್ನ ಆನಂದಿಸಿ, ಸಂಭ್ರಮಿಸಿ. ಎಂಜಾಯ್ ದ ಫೆಸ್ಟಿವಲ್. ವಾಟ್ ಆರ್ ಯು ಡೂಯಿಂಗ್ ಫಾರ್ ಯುಗಾದಿ? ನೀವು ಯುಗಾದಿಗೆ ಏನ್ ಮಾಡ್ತಾ ಇದ್ದೀರಾ? ವಾಟ್ ಆರ್ ಯು ಡೂಯಿಂಗ್ ಫಾರ್ ಯುಗಾದಿ? ವಿ ಆರ್ ಸೆಲೆಬ್ರೇಟಿಂಗ್ ಯುಗಾದಿ ವಿತ್ ಫ್ಯಾಮಿಲಿ. ನಾವು ಕುಟುಂಬದೊಂದಿಗೆ ಯುಗಾದಿಯನ್ನ ಆಚರಿಸ್ತಾ ಇದ್ದೀವಿ. ವಿ ಆರ್ ಸೆಲೆಬ್ರೇಟಿಂಗ್ ಯುಗಾದಿ ವಿತ್ ಫ್ಯಾಮಿಲಿ. ದ ಫುಡ್ ಈಸ್ ಡೆಲಿಷಿಯಸ್. ಆಹಾರವು ತುಂಬಾ ರುಚಿಕರವಾಗಿದೆ. ಊಟ ತುಂಬಾ ಚೆನ್ನಾಗಿದೆ. ದ ಫುಡ್ ಈಸ್ ಡೆಲಿಷಿಯಸ್. ದೀಸ್ ಡೆಕೋರೇಷನ್ಸ್ ಆರ್ ಬ್ಯೂಟಿಫುಲ್. ಈ ಅಲಂಕಾರಗಳು ಸುಂದರವಾಗಿವೆ. ಮನೆ ಮುಂದೆ ಮಾಡಿದಿರಲ್ಲ ಡೆಕೋರೇಷನ್ಸ್, ಅದು ಸಖತ್ತಾಗಿದೆ. ಅದನ್ನ ಇಂಗ್ಲಿಷ್ ಅಲ್ಲಿ ದೀಸ್ ಡೆಕೋರೇಷನ್ಸ್ ಆರ್ ಬ್ಯೂಟಿಫುಲ್. ಯುಗಾದಿ ಇಸ್ ಎ ಮೇಜರ್ ಫೆಸ್ಟಿವಲ್ ಇನ್ ಕರ್ನಾಟಕ, ಆಂಧ್ರ ಪ್ರದೇಶ್ ಅಂಡ್ ತೆಲಂಗಾಣ. ಯುಗಾದಿ ಕರ್ನಾಟಕ, ಆಂಧ್ರ ಪ್ರದೇಶ ಮತ್ತು ತೆಲಂಗಾಣದಲ್ಲಿ ಒಂದು ಪ್ರಮುಖ ಹಬ್ಬವಾಗಿದೆ. ಯುಗಾದಿ ಇಸ್ ಎ ಮೇಜರ್ ಫೆಸ್ಟಿವಲ್ ಇನ್ ಕರ್ನಾಟಕ, ಆಂಧ್ರ ಪ್ರದೇಶ್ ಅಂಡ್ ತೆಲಂಗಾಣ. ವಿ ಸೆಲೆಬ್ರೇಟ್ ಯುಗಾದಿ ಆಸ್ ದ ಬಿಗಿನಿಂಗ್ ಆಫ್ ದ ನ್ಯೂ ಇಯರ್. ನಾವು ಯುಗಾದಿಯನ್ನ ಹೊಸ ವರ್ಷದ ಆರಂಭವಾಗಿ ಆಚರಿಸ್ತೀವಿ. ವಿ ಸೆಲೆಬ್ರೇಟ್ ಯುಗಾದಿ ಆಸ್ ದ ಬಿಗಿನಿಂಗ್ ಆಫ್ ದ ನ್ಯೂ ಇಯರ್. ಯುಗಾದಿ falls on the first day of the Chaitra month in the Hindu calendar. ಯುಗಾದಿ ಹಿಂದೂ ಪಂಚಾಂಗದ ಚೈತ್ರ ಮಾಸದ ಮೊದಲ ದಿನ ಬರುತ್ತದೆ. ಯುಗಾದಿ falls on the first day of the Chaitra month in the Hindu calendar. The festival marks the arrival of spring. ಈ ಹಬ್ಬವು ವಸಂತ ಋತುವಿನ ಆಗಮನವನ್ನ ಸೂಚಿಸುತ್ತದೆ. The festival marks the arrival of spring. People clean their houses before ಯುಗಾದಿ. ಜನರು ಯುಗಾದಿಗೆ ಮುಂಚೆ ತಮ್ಮ ಮನೆಗಳನ್ನ ಕ್ಲೀನ್ ಮಾಡ್ತಾರೆ, ಸ್ವಚ್ಛಗೊಳಿಸ್ತಾರೆ. People clean their houses before ಯುಗಾದಿ. It's a time for new beginnings and hope. ಇದು ಹೊಸ ಆರಂಭಗಳು ಮತ್ತು ಆಶಯಗಳ ಸಮಯ. It's a time for new beginnings and hope. On ಯುಗಾದಿ ಅಂತಂದ್ರೆ ಯುಗಾದಿ ದಿನ we wear new clothes and visit temples. ಯುಗಾದಿ ಎಂದು ನಾವು ಹೊಸ ಬಟ್ಟೆಗಳನ್ನ ಧರಿಸಿ ದೇವಸ್ಥಾನಗಳಿಗೆ ಹೋಗ್ತೀವಿ. On ಯುಗಾದಿ we wear new clothes and visit temples. Making rangoli designs is a part of the ಯುಗಾದಿ tradition. ರಂಗೋಲಿ ವಿನ್ಯಾಸಗಳನ್ನ ಮಾಡೋದು ಅಂದ್ರೆ ಮನೆ ಮುಂದೆ ರಂಗೋಲಿಗಳನ್ನ ಬಿಡಿಸೋದು ಯುಗಾದಿ ಸಂಪ್ರದಾಯದ ಒಂದು ಭಾಗ. ಮೇಕಿಂಗ್ ರಂಗೋಲಿ ಅಥವಾ ಡ್ರಾಯಿಂಗ್ ರಂಗೋಲಿ ಡಿಸೈನ್ಸ್ ಇಸ್ ಎ ಪಾರ್ಟ್ ಆಫ್ ದ ಯುಗಾದಿ ಟ್ರೆಡಿಷನ್. ವಿ ಡೆಕೋರೇಟ್ ಅವರ್ ಹೋಮ್ಸ್ ವಿತ್ ಮ್ಯಾಂಗೋ ಲೀವ್ಸ್. ನಾವು ನಮ್ಮ ಮನೆಗಳನ್ನ ಮಾವಿನ ಎಲೆಗಳಿಂದ, ಮಾವಿನ ತೋರಣಗಳಿಂದ ಅಲಂಕರಿಸ್ತೀವಿ. ವಿ ಡೆಕೋರೇಟ್ ಅವರ್ ಹೋಮ್ಸ್ ವಿತ್ ಮ್ಯಾಂಗೋ ಲೀವ್ಸ್.
ನೆಕ್ಸ್ಟ್ ಒನ್, a special dish ಅಂದ್ರೆ ಅಡುಗೆ ಆಹಾರ, called ಯುಗಾದಿ ಪಚಡಿ is prepared. ಯುಗಾದಿ ಪಚಡಿ ಎಂಬ ವಿಶೇಷ ಭಕ್ಷ್ಯವನ್ನ, ವಿಶೇಷ ಆಹಾರವನ್ನ, ಅಡುಗೆಯನ್ನ ತಯಾರು ಮಾಡ್ತೀವಿ. a special dish called ಯುಗಾದಿ ಪಚಡಿ is prepared. Next one, ಯುಗಾದಿ ಪಚಡಿ as a mix of sweet, sour ಅಂದ್ರೆ ಫ್ರೆಂಡ್ಸ್ ಹುಳಿ, bitter ಅಂದ್ರೆ ಕಹಿ, and spicy flavors. ಯುಗಾದಿ ಪಚಡಿಯಲ್ಲಿ ಸಿಹಿ, ಹುಳಿ, ಕಹಿ ಮತ್ತು ಖಾರದ ಸಮ್ಮಿಶ್ರಣವಿರುತ್ತದೆ. ಯುಗಾದಿ ಪಚಡಿ is a mix of sweet, sour, bitter and spicy flavors. Families come together to celebrate ಯುಗಾದಿ. ಕುಟುಂಬಗಳು ಯುಗಾದಿಯನ್ನ ಆಚರಿಸಲು ಒಟ್ಟಿಗೆ ಸೇರುತ್ತವೆ. Families come together to celebrate ಯುಗಾದಿ. May this ಯುಗಾದಿ bring joy and happiness to your life. ಈ ಯುಗಾದಿ ನಿಮ್ಮ ಜೀವನದಲ್ಲಿ ಸಂತೋಷ ಮತ್ತು ನೆಮ್ಮದಿಯನ್ನ ತರಲಿ. ಅಂದ್ರೆ ಬೇರೆಯವರಿಗೆ ವಿಶ್ ಮಾಡೋದು ಫ್ರೆಂಡ್ಸ್. May this ಯುಗಾದಿ bring joy and happiness to your life. ಕಡೆಯದಾಗಿ ಹ್ಯಾಪಿ ಯುಗಾದಿ ಇನ್ ಅಡ್ವಾನ್ಸ್. ಮುಂಚಿತವಾಗಿ ಏನಾದರೂ ವಿಶ್ ಮಾಡಬೇಕು ಅಂತಂದ್ರೆ, ನಾಳೆ ಯುಗಾದಿ ಹಬ್ಬ ಇದೆ, ಆಗ ಅಡ್ವಾನ್ಸ್ ಆಗಿ ವಿಶ್ ಮಾಡೋದು ಹೇಗೆ? ಮುಂಚಿತವಾಗಿ ಯುಗಾದಿ ಹಬ್ಬದ ಶುಭಾಶಯಗಳು. ಹ್ಯಾಪಿ ಯುಗಾದಿ ಇನ್ ಅಡ್ವಾನ್ಸ್. ಫ್ರೆಂಡ್ಸ್, ಈ ರೀತಿ ಕನ್ನಡ ಭಾಷೆಯ ಮೂಲಕ ಇಂಗ್ಲಿಷ್ ಅನ್ನ ಕಲಿಯೋದಕ್ಕೆ ದಯವಿಟ್ಟು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಧನ್ಯವಾದಗಳು ಫ್ರೆಂಡ್ಸ್. ಮತ್ತೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲರಿಗೂ ಒಳ್ಳೆಯದಾಗಲಿ ಫ್ರೆಂಡ್ಸ್.